ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಮೂರು ಡಿಸಿಎಂ ದಂಗಲ್ ಯಾರು ಏನಾದರೂ ಹೇಳ್ಕೊಳ್ಳಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಮೂವರು ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು, ಆ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಹೇಳಿಕೆ ಈಗ ಜಾಸ್ತಿ ಆಗ್ತಾನೆ ಇದೆ ಕಾಂಗ್ರೆಸ್ನಲ್ಲಿ. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಈ ವಿಚಾರವಾಗಿ ಬಹಿರಂಗವಾಗಿ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಹೈಕಮಾಂಡ್ ಅದನ್ನು ತೀರ್ಮಾನಿಸುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಅಂದರೆ ನಯವಾಗಿಯೇ ನಿರಾಕರಿಸಿದ್ದಾರೆ ಅದರ ಬಗ್ಗೆ ಮಾತಾಡಲಿಕ್ಕೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಮಾಡಿದರೆ ಬಹಳ ಸಂತೋಷ, ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದಾರೆ, ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಅಂದರೆ ಹೈಕಮಾಂಡ್ ಹೋಗಿ ಕದ ತಟ್ಟಲಿ, ಅಲ್ಲಿ ಬೇಕಾದ್ರೆ ಕೇಳಿ ಅಂತ ಈಗೇನು ಮಾತಾಡ್ತಾ ಇದ್ದಾರೆ. ಮೂರು ಡಿಸಿಎಂ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಇಲ್ಲಿ ಮಾತಾಡೋದಲ್ಲ ಮಾಧ್ಯಮಗಳ ಮುಂದೆ, ಅಲ್ಲಿ ಹೈಕಮಾಂಡ್ ಮುಂದೆ ಹೋಗಿ ಬೇಕಾದ್ರೆ ಮಾತಾಡಲಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಆಗಿದೆ. ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು, ಟೈಮ್ ವೇಸ್ಟ್ ಯಾಕೆ ಮಾಡ್ತಾರೆ ಇವರು. ಇನ್ನು ಡಿಸಿಎಂ ಹುದ್ದೆ ವಿಚಾರವಾಗಿ ನಾನು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಯಾರು ಏನು ಬೇಕಾದರೂ ಹೇಳ್ಕೊಂಡು ಓಡಾಡಲಿ ಅಂಥೇಳಿ ಈಗ ಯಾರ್ಯಾರೆಲ್ಲ ಮೂರು ಡಿಸಿಎಂ ಹುದ್ದೆ ಬಗ್ಗೆ ಮಾತಾಡ್ತಿದ್ದಾರಲ್ವಾ, KN ರಾಜಣ್ಣ, ಜಮೀರ್ ಅಹಮದ್, ಜಾರಕಿಹೊಳಿ, ಹೀಗೆ ಒಂದು ಬಣ ಏನು ಮಾತಾಡ್ತಾ ಇದೆ, ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಲೋಕಸಭೆ ಚುನಾವಣೆಗಿಂತ ಮುಂಚೆ ಇದೇ KN ರಾಜಣ್ಣ ಅವರು ಮೂರು ಡಿಸಿಎಂ ಹುದ್ದೆಗಳ ಸೃಷ್ಟಿಯ ಬಗ್ಗೆ ಒಂದು ಬಾಂಬನ್ನು ಹಾಕಿದ್ರು. ಅದು ಸಿಡಿತು, ಸ್ವಲ್ಪ ದಿನಗಳ ಕಾಲ ಸದ್ದು ಮಾಡಿತು, ಬಣ ರಾಜಕಾರಣ ಕಾಂಗ್ರೆಸ್ನಲ್ಲಿ ಇದೆ ಅನ್ನೋದು ಕೂಡ ಒತ್ತಿ ಹೇಳ್ತಾ ಇತ್ತು. ಯಾಕಂದರೆ ಆ ರೀತಿ ಚರ್ಚೆಗಳಿದ್ವು. ಸೈಲೆಂಟ್ ಆಗಿದ್ರು. ಮತ್ತೆ ಲೋಕಸಭೆ ಚುನಾವಣೆ ಮುಗಿತು, ಈಗ ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಹೇಳಿಕೆಗಳು, ಈ ಬೆಳವಣಿಗೆಗಳು ಕೆರಳಿಸಿದೆ ಅವ್ರನ್ನ. ಆದರೆ ಅವರು ಬಹಿರಂಗವಾಗಿ ಯಾವುದನ್ನು ಕೂಡ ಮಾತಾಡೋಕ್ಕೆ ಹೋಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಮನಸ್ಸಲ್ಲೇ ಇಟ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಣವೂ ಕೂಡ ಆಕ್ಟಿವ್ ಆಗಿದೆ. ಈಗ ನಾವು ಗಮನಿಸಿದ್ವಲ್ಲ ನಿನ್ನೆ ಶಿವಗಂಗಾ ಹೇಳಿಕೆನ, MLA ಡಿಕೆ ಶಿವಕುಮಾರ್ ಅವ್ರನ್ನ CM ಮಾಡಲಿ, ಉಳಿದವ್ರನ್ನ DCM ಮಾಡಲಿ ಅಂತ. ಹೀಗಾಗಿನೇ ಸಿದ್ದರಾಮಯ್ಯ ಬಣ ಆ್ಯಂಡ್ DK ಬಣ ಈಗ ಈ ಮೂರು DCM ವಿಚಾರದಲ್ಲಿ ಮಾತಿನ ಸಮರಕ್ಕಿಳಿದಿದೆ. ಬಟ್ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಡಿಸಿಎಂ ಅಂತ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಪೇಪರ್ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡ್ ಮಾತಾಡ್ಕೊಂಡು ಎಲ್ಲ ಪರಿಹಾರ ತಗೊಂಡು ಬರಲಿ, ಏನು ಬೇಕು ಪರಿಹಾರ ಯಾರು ಬೇಕಾದ್ರೂ ತಗೊಳ್ಳಿ, ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅದು ಮಾಧ್ಯಮದ ಮುಂದೆ ಸಮುದಾಯಕ್ಕೆ ಕೊಡಿ ಅಂತ ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ. ಬದಲಾವಣೆ ಆಗಬೇಕು ಅನ್ನುವಂಥದ್ದು ಹೈಕಮಾಂಡ್ ಹೇಳಿತ್ತು, ಬದಲಾಗಬೇಕು ಅನ್ನುವಂಥದ್ದು ಭಾಳ ಸಂತೋಷ. ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು. ಏನೇನು ಬೇಕೋ ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಎಲ್ಲೆಲ್ಲಿ ಕಂಡಿಡಬೇಕು. ಈಗ ಡಾಕ್ಟರ್ ಹತ್ರಕ್ಕೆ ಹೋದರೆ ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇನ್ನೊಬ್ರ ಹತ್ರಕ್ಕೆ ಹೋದರೆ ಅವ್ರಿಗೆ ಏನೋ ಒಂದು ಲಾಯರ್ ಹತ್ರಕ್ಕೆ ಹೋದರೆ ಅವರು ಕೊಡ್ತಾರೆ. ಈಗ ಅವ್ರಿಗೆ ಎಲ್ಲೆಲ್ಲಿ ಬೇಕು ಪರಿಹಾರ ಬೇಕು, ಪಾಪ ಉಳಿಕೊಂಡು ಹೋಗ್ಲಿ, ಯಾರು ಬೇಕು